ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಸರ್ಕಾರ ಬಂದು 1000 ದಿನಗಳ ಕಳೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ಹಾವೇರಿ ನಗರದಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿಕೊಂಡಿರುವಂಥದ್ದು. ಹಾವೇರಿ ನಗರದ ಹೊರವಲಯ ಇರತಕ್ಕಂಥ ಅಜ್ಜಯ್ಯನ ದೇವಸ್ಥಾನದ ಬಳಿ ಬೃಹತ್ ಆದಂಥ ವೇದಿಕೆಯನ್ನು ಈಗ ನಿರ್ಮಾಣ ಮಾಡಿರುವಂಥದ್ದು. ನಾಳೆ ಇಡೀ ಸರ್ಕಾರವೇ ಒಂದು ಹಾವೇರಿಯಲ್ಲಿ ನಡೀತಕ್ಕಂಥ ಏನು ಈ ಸಮಾವೇಶದಲ್ಲಿ ಭಾಗಿಯಾಗುತ್ತೆ. ಅಂದರೆ 1,00,000 ಕುಟುಂಬಕ್ಕೆ ಏನಂದರೆ ಮನೆಯ ಹಕ್ಕುಪತ್ರ ವಿತರಣೆಯನ್ನು ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿರುವಂಥದ್ದು. ಜೊತೆಗೇನೆಂದರೆ 9 ಜಿಲ್ಲೆಯಿಂದ ಫಲಾನುಭವಿಗಳು ಬರ್ತಾ ಇರುವಂಥ, ಅಂದರೆ ಪಕ್ಕದ ಹಾವೇರಿ ಆಗಿರ್ಬೋದು, ಗದಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಎಲ್ಲ ಜಿಲ್ಲೆಗಳಿಂದ ಕೂಡ ಫಲಾನುಭವಿಗಳು ಬಂದು ಏನಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಭರದ ಸಿದ್ಧತೆಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಅಂದರೆ ಈ ಒಂದು ಸಮಾವೇಶದಲ್ಲಿ DCM DK ಶಿವಕುಮಾರ್ ಅವರಾಗಿರ್ಬೋದು, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, HK ಪಾಟೀಲ್ರಾಗಿರ್ಬೋದು, ಶಿವಾನಂದ ಪಾಟೀಲ್ರಾಗಿರ್ಬೋದು, ಏನಂದರೆ ಇಡೀ ಸರ್ಕಾರವೇ ಬಂದು ನಿಂತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಪೊಲೀಸ್ ಇಲಾಖೆಯು ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ಅಂದರೆ ಪಕ್ಕದ ಜಿಲ್ಲೆಯಿಂದಲೂ ಕೂಡ ತಮಗೆ ಬೇಕಾದಂಥ ಸಿಬ್ಬಂದಿಯನ್ನು ಕರೆಸಿಕೊಂಡು ಬಿಗಿ ಭದ್ರತೆ, ಯಾವುದೇ ರೀತಿಯಂಥ ಅಹಿತಕರ ಘಟನೆ ನಡೀಬಾರದು ಅಂತೇಳಿ ಪೊಲೀಸರು ಕಳೆದ 2 ದಿನಗಳಿಂದಲೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರೋದು ನೋಡ್ತಾ ಇರ್ಬೋದು. ದೃಶ್ಯದಲ್ಲೂ ಕೂಡ ಏನು ಮುಖ್ಯವಾಗಿರ್ತಕ್ಕಂಥ ಅಧಿಕಾರಿಗಳು ಕೂತ್ಕೊಂಡು ಯಾವ್ಯಾವ ವ್ಯವಸ್ಥೆ ಮಾಡಬೇಕು ಅಂತೇಳಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರೋದು. ಅಂದರೆ ನಾಳೆ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಏನಂದರೆ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಯನ್ನು ಪೊಲೀಸ್ ಇಲಾಖೆ ಮಾಡ್ಕೊಂಡಿರೋದು. ಸದ್ಯ SP ಅವರಂಥ ಯಶೋಧ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತನಾಡ್ಸೋಣ, ಎಷ್ಟು ಜನ ಸಿಬ್ಬಂದಿಯನ್ನು ಆಯೋಜನೆ ಮಾಡಿದ್ರೆ ಅಂತ ಅವ್ರದ್ದು ಮಾಹಿತಿ ತಗೋಣ. ಮೇಡಮ್, ನಾಳೆ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಸೇರ್ತಾರೆ. ಎಷ್ಟು ಸಿಬ್ಬಂದಿಯನ್ನು ಆಯೋಜನೆ ಮಾಡಿದ್ದಾರೆ ಮೇಡಮ್? PSI ಆಗಿರ್ಬೋದು, SP ಆಗಿರ್ಬೋದು, DYSP ಆಗಿರ್ಬೋದು, ಎಷ್ಟು ಜನ ಆಯೋಜನೆ? SP ಗಳು ನನ್ನ ಸೇರಿ ಇಬ್ಬರು, 5 ಜನ, 6 ಜನ ಅಡಿಷ್ನಲ್ SP, ನಮ್ಮ ಅಡಿಷ್ನಲ್ SP ಸೇರಿ. DSPಗಳು 22 ಜನ ಇದ್ದಾರೆ. ನಮ್ಮ ಇನ್ಸ್ಪೆಕ್ಟರ್ಸು 72, 160 PSI, ಮತ್ತು ಇನ್ನು SCPC ಸೇರಿ ಒಂದು 1700 ಚಿಲ್ಲರೆ ಇದ್ದಾರೆ. 12 KSRP, 13 DRO ಹಾಕ್ಕೊಂಡಿದ್ದೀವಿ, 500 ಹೋಮ್ ಗಾರ್ಡ್ ಇದ್ದಾರೆ. ಎಲ್ಲ ಸೇರಿ ಒಂದು 2,500-3,000 ಜನನ ನಾವೆಲ್ಲ ಕಡೆ ಹಾಕ್ಕೊಂಡಿದ್ದೀವಿ. ಪಾರ್ಕಿಂಗ್ ಪ್ಲೇಸಸ್ಸು ನಾಳೆ ಫಲಾನುಭವಿಗಳೇ 1,00,000 ಜನ ಬರ್ತಾರೆ ಮೇಡಮ್. ಅದನ್ನು ಹೊರತುಪಡಿಸಿದ್ರೆ ಸುಮಾರು ಒಂದು 2-2.5 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಮೇಡಮ್. ಕಂಟ್ರೋಲ್ ಆಗುತ್ತೆ ಮೇಡಮ್ ಅಷ್ಟು? ಇಲ್ಲ, 1-1.5 ಲಕ್ಷ ಜನ ಅಂತ ಫಲಾನುಭವಿಗಳೇ 1 ಲಕ್ಷ ಚಿಲ್ಲರೆ, ಪ್ಲಸ್ ಮೇಲೆ ಎಷ್ಟು ಜನ ಬರ್ತಾರೆ ನಾವೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೇವೆ. ಅವ್ರು ಎಷ್ಟು ಜನನ ಕರೆಸ್ತಾರೆ ಅದಕ್ಕೆಲ್ಲ ನಮ್ಮ ಕಡೆಯಿಂದ ಸಿದ್ಧತೆ ಆಗಿದೆ. ಪೊಲೀಸ್ ಕಡೆಯಿಂದ ಎಲ್ಲ ರೋಲ್ ಕಾಲ್ ಆಗಿದೆ, ಎಲ್ಲ ಸಿದ್ಧತೆ ಆಗಿದೆ, ಎಲ್ಲರಿಗೂ ಬ್ರೀಫಿಂಗು ಆಗಿದೆ. ನಾವು ತಯಾರಾಗಿದ್ದೀವಿ ಬಂದೋಬಸ್ತಿಗೆ. ಇದಿಷ್ಟು ಅಂದರೆ ಹಾವೇರಿ SP ಯಶೋಧ ಅವರ ಮಾತು. ಅಂದರೆ ಎಷ್ಟೇ ಜನ ಬಂದರೂ ಕೂಡ ನಾವು ಕಂಟ್ರೋಲ್ ಮಾಡಲು ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಜೊತೆಗೆ ಅಧಿಕಾರಿಗಳು ಕೂಡ ಈಗಾಗಲೇ ಹಾಜರಾಗಿರುವಂಥದ್ದು. ನಾಳೆ ನಡೀತಕ್ಕಂಥ ಸಾಧನ ಸಮಾವೇಶದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯದಂತೆ ನಾವು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಕ್ರಮವನ್ನು ಮಾಡಿರುವಂಥದ್ದು ಅಂತ ಹೇಳಿ SP ಅವರು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ.